ಎಲ್ಲಾ ಗೃಹಲಕ್ಷ್ಮಿಯರಿಗೂ ಒಂದು ಕಡೆಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮ. ಇನ್ ಮುಂದೆ ನಿಮಗೆ ಹಣ ಬರ್ಬೇಕಂದ್ರೆ ಬಯೋಮೆಟ್ರಿಕ್ ಅಂದ್ರೆ ಮರು ನೋಂದಣಿ ಮಾಡಬೇಕು. ಅಂದ್ರೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ನೀವು KYC ಮಾಡಿಸಲೇಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬೆರಳಚ್ಚಿಯಲ್ಲಿ ಕೊಡಬೇಕು, ಬಯೋಮೆಟ್ರಿಕ್ ಹೇಗೆ ಮಾಡಬೇಕು, ಎಲ್ಲ ಒಂದು ಅಪ್ಡೇಟ್ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಯಾರು ಬಯೋಮೆಟ್ರಿಕ್ ಕೊಡಲ್ಲ ಅವರಿಗೆ ಹಣ ಬರಲ್ಲ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲ ಅಂದ್ರೆ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರೇ. ಇನ್ನೊಂದು ಕಡೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಅಂದ್ರೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಇಂಥವರನ್ನ ಯೋಜನೆಯಿಂದ ತೆಗೆದು ಹಾಕಲು ನಿರ್ಧಾರ ಕೂಡ ಮಾಡಲಾಗಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಬಂದಿರುವಂತದ್ದು. ಹೌದು, ಒಂದು ಕಡೆಗೆ ಎಲ್ಲಾ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ. ಮತ್ತೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇದು ನಾಲ್ಕನೇದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ದು ಎಲ್ಲಾ ತರಹದ ಬೆಲೆಗಳು ಏರಿಕೆ ಆಗ್ತಾ ಇದ್ದಾವೆ. ಹೌದು, ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಎಲ್ಲಾ ತರಕಾರಿಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆಟೋ ರಿಕ್ಷಾ ದರ, ಖಾಸಗಿ ಬಸ್ನವರು ಕೂಡ ಮತ್ತೆ ತಮ್ಮ ದರ ಏರಿಕೆ ಮಾಡಬಹುದು. ಇನ್ನು ಅಷ್ಟು ಮಾತ್ರವಲ್ಲದೆ ಹೋಟೆಲ್ ಊಟ ತಿಂಡಿ ಬೆಲೆ ಮತ್ತೆ ಏರಿಕೆ ಆಗಲಿದೆ ವೀಕ್ಷಕರೇ. 60% ಏರಿಕೆ ಆಗುತ್ತಾ? ಎದಕ್ಕಂದ್ರೆ ಕನಿಷ್ಠ ವೇತನ, ಕಾರ್ಮಿಕರ ಕನಿಷ್ಠ ವೇತನ 60% ಗೆ ಏರಿಕೆ ಮಾಡಲಾಗಿದ್ದು, ಇದರ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಕೂಡ ಮತ್ತೆ ತಮ್ಮ ಊಟ ತಿಂಡಿ ದರ ಏರಿಕೆ ಮಾಡಬಹುದು. ಅದರ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ನು ಕರ್ನಾಟಕ ರಾಜ್ಯಾದ್ಯಂತ 8 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಅಲರ್ಟ್ ಕೊಡಲಾಗಿದೆ. ಗುಡುಗು ಸಿಡಿಲು ಸಮೇತ ಭಾರಿ ಮಳೆ ಆಗೋದ್ರಿಂದ ಜನರು ಹುಷಾರಾಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಹಾಗಾದ್ರೆ ಆ 8 ಜಿಲ್ಲೆಗಳು ಯಾವುದು ಅಂತಾನೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಬೇಗನೆ ಗುಡ್ ನ್ಯೂಸ್ ಗೋಸ್ಕರ ವಿಡಿಯೋಗೆ ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮಾಡಿ. ನಿಮಗೆ ಬಂತ 30ನೇ ಕಂತು ಹಣ? ಎದಕ್ಕಂದ್ರೆ ಈಗ 31ನೇ ಕಂತು ಹಣ ಕೂಡ ಬಿಡುಗಡೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಹೌದು ವೀಕ್ಷಕರೇ, ಇಲ್ಲಿವರೆಗೂ ಸರ್ಕಾರದಿಂದ 30 ಕಂತು ಹಣ ಪಾವತಿಯಾಗಿದೆ ಅಂತ ಅಧಿಕೃತವಾಗಿ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು. ನೋಡಿ, ಒಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಇದೇ ತಿಂಗಳು ಕೊನೆಯದ್ರ ಒಳಗೆ ಜಮೆ ಆಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ ಹಾಗೆ, ಅದರಲ್ಲಿ ಒಂದು ಕಂತು ಈಗಾಗಲೇ ಎಲ್ಲಾ ಗೃಹಲಕ್ಷ್ಮಿಯರಿಗೆ ನಿನ್ನೆ ಮೊನ್ನೆಯಿಂದಲೇ ಜಮೆ ಆಗ್ತಾ ಇದೆ. ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಮತ್ತೊಂದು ಕಂತಿನ ಹಣ ಯಾವಾಗ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಇನ್ ಮುಂದೆ ನಿಮಗೆ 2,000 ರೂಪಾಯಿ ಬರಬೇಕಂದ್ರೆ ಒನ್ ಟೈಮ್ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗ್ತಾ ಇದೆ. ಅಂದ್ರೆ ಗೃಹಲಕ್ಷ್ಮಿಯರು ಪ್ರತಿಯೊಬ್ರು ಕೂಡ ಈ ಒಂದು ಯೋಜನೆಗೆ ಹೆಸರನ್ನ ಮತ್ತೊಮ್ಮೆ ಮರು ನೋಂದಣಿ ಮಾಡಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ನೋಡಿ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ ಮುಂದೆ ಪ್ರತಿಯೊಬ್ರು ಕೂಡ ಮಹಿಳೆಯರು ಕಡ್ಡಾಯವಾಗಿ ಒನ್ ಟೈಮ್ ಬಯೋಮೆಟ್ರಿಕ್ ಅನ್ನ ಕೊಡಬೇಕು. ಅಂದ್ರೆ ಒಂದು ಸಲ ನೀವು ಕೊಟ್ಟರೆ ಸಾಕು, ಪ್ರತಿ ತಿಂಗಳು ನಿಮಗೆ ಹಣ ಬರುತ್ತೆ. ಪ್ರತಿ ತಿಂಗಳು ಕೊಡ್ಬೇಕಂತ ನಿಯಮ ಇಲ್ಲ. ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ತುಂಬಾನೇ ದುರ್ಬಳಕೆ ಆಗ್ತಾ ಇದೆ. ಇದನ್ನ ಬ್ರೇಕ್ ಹಾಕ್ಬೇಕು ಅಂತಾನೆ ಅರ್ಹರಿಗೆ ಮಾತ್ರ ಹಣ ಸಿಗಬೇಕು ಅಂತ ಸರ್ಕಾರ ಈ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಒಂದು ವೇಳೆ ನಿಗದಿತ ಅವಧಿಯೊಳಗೆ ಫಲಾನುಭವಿಗಳು ತಮ್ಮ ಖಾತೆಯನ್ನು ನವೀಕರಿಸದಿದ್ದರೆ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದನ್ನ ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನೀವು ಗೃಹಲಕ್ಷ್ಮಿಯವರು ತಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಮರು ನೋಂದಣಿ ಮಾಡಿಸ್ಕೋಬೇಕಂದ್ರೆ KYC ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ಆನ್ ಮಾಡ್ಕೋಬೇಕು ಅಂತ ಹೇಳಲಾಗಿದೆ. ಅಂದ್ರೆ ನೀವು ಬಯೋಮೆಟ್ರಿಕ್ ಅನ್ನ ಕೊಡಬೇಕು. ನಿಮ್ಮ ಹೆಬ್ಬಟ್ಟು ಗುರುತನ್ನ ಕೊಡೋದ್ರ ಮೂಲಕ ಈ ಒಂದು ಯೋಜನೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಹೆಸರಿನಲ್ಲಿದ್ರೆ ನೀವು ಬೆರಳಚ್ಚು ಕೊಟ್ರೆ ನಿಮ್ಮ ಅಕೌಂಟ್ ಮತ್ತೆ ಗೃಹಲಕ್ಷ್ಮಿದು ಆಕ್ಟಿವ್ ಆಗುತ್ತೆ. ಇದರಿಂದ ನಿಮಗೆ ಪ್ರತಿ ತಿಂಗಳು ಹಣ ಬರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಬೇರೆಯವರ ಮೊಬೈಲ್ ನಂಬರ್ ಬಳಸಿ ಬೇರೆಯವರು ಗೃಹಲಕ್ಷ್ಮಿ ಯೋಜನೆ ಲಾಭ ಕೂಡ ಪಡೆದುಕೊಂಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಒಂದೇ ಮನೆಯಲ್ಲಿ 2-3 ಗೃಹಲಕ್ಷ್ಮಿ ಅಕೌಂಟ್ ಕೂಡ ಇರೋದು ಬೆಳಕಿಗೆ ಬಂದಿದೆ. ಅಂದ್ರೆ ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಯೋಜನೆ ಲಾಭ ಕೂಡ ಪಡೆದುಕೊಳ್ತಾ ಇದ್ದಾರಂತೆ. ಇನ್ನು ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗೋದಾಗಿರ್ಬೋದು, ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡು ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಇದರಿಂದಾಗಿ ಸರ್ಕಾರಕ್ಕೆ 100 ಕೋಟಿಗೂ ಹೆಚ್ಚು ಹಣ ಹೊರೆ ಆಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೀಗಾಗಿ ಇವರೆಲ್ಲರನ್ನು ಕೂಡ ಮತ್ತೆ ಚೆಕ್ ಮಾಡಬಹುದು. ಅಂದ್ರೆ ಪರಿಷ್ಕರಣೆ ಮಾಡಲು ಇಲಾಖೆ ಈಗ ಮುಂದಾಗಿರುವಂತದ್ದು. ಈ ಒಂದು ಪರಿಷ್ಕರಣೆ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ, ಒನ್ ಟೈಮ್ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ತಮ್ಮ ಯೋಜನೆ ಮತ್ತೆ ಮರು ನೋಂದಣಿ ಮಾಡಿಸ್ಕೋಬಹುದು. ಇದರಿಂದ ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗೋದು ತಪ್ಪುತ್ತೆ ಅಂತ ಹೇಳ್ಬೋದು. ಅಧಿಕೃತವಾಗಿ ಸರ್ಕಾರದಿಂದ ಸುತ್ತೋಲೆ ಬರೋದು ಮಾತ್ರ ಈಗ ಸದ್ಯಕ್ಕೆ ಬಾಕಿ ಇರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಹೌದು, 30, 31ನೇ ಕಂತು 2 ಕಂತು ಹಣದಲ್ಲಿ ಇದರಲ್ಲಿ 30ನೇ ಕಂತು ಜಮೆ ಆಗಿದೆ. 31ನೇ ಕಂತು ಕೂಡ ಜೂನ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ನೋಡಿ ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ 30ನೇ ತಾರೀಕಿನವರೆಗೂ ನೀವು ಕಾಯ್ಬೇಕು. 30ನೇ ತಾರೀಕಿನ ಒಳಗೆ ನಿಮಗೆ
30ನೇ ಕಂತು ಹಣ ಬರುತ್ತೆ. ತುಂಬಾ ಜನರಿಗೆ 2 ತಿಂಗಳು 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ನೀವು ಬಯೋಮೆಟ್ರಿಕ್ ಕೊಟ್ಟ ಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ರಲ್ಲಿ ನಿಮಗೆ ಎಲ್ಲಾ ಕೂಡ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ವೀಕ್ಷಕರೇ. ಸೊ ನೀವು ಈ ಒಂದು ಅಧಿಕೃತ ಆದೇಶ ಬರೋವರೆಗೂ ಸ್ವಲ್ಪ ಕಾಯಬೇಕು. ಇನ್ನು ಗೃಹಲಕ್ಷ್ಮಿಯರು, ಆದಾಯ ತೆರಿಗೆ ಪಾವತಿದಾರರು ಒಂದೇ ಮನೆಯಲ್ಲಿ 2-3 ಅಕೌಂಟ್ ಗೃಹಲಕ್ಷ್ಮಿ ಯೋಜನೆ 2-3 ಜನ ಹಣ ಪಡ್ಕೋತಾ ಇದ್ರೆ, ಇನ್ನು ಯಾರಾದ್ರೂ ಮೃತಪಟ್ಟವರ ಅಕೌಂಟ್ ಬಳಸಿ ಬೇರೆಯವರು ಆ ಒಂದು ಗೃಹಲಕ್ಷ್ಮಿ ಅಕೌಂಟ್ ಬಳಸ್ತಾ ಇದ್ರೆ ಅವರೆಲ್ಲರನ್ನು ಕೂಡ ಇದರ ಮೂಲಕ ಪತ್ತೆ ಹಚ್ಚಬಹುದು ಅಂತಾನು ಕೂಡ ಇಲ್ಲಿ ಸರ್ಕಾರ ಹೇಳಿರುವಂತದ್ದು. ಹೀಗಾಗಿ ಇದು ಗೃಹಲಕ್ಷ್ಮಿಗೆ ಒಂದು ದೊಡ್ಡ ಅಪ್ಡೇಟ್ ಆಗಿದೆ. ಸೊ ನಿಮಗೂ ಕೂಡ ಈಗಾಗಲೇ 30ನೇ ಕಂತು ಬಂದಿದ್ರೆ 31ನೇ ಕಂತು ಜೂನ್ ಮೊದಲ ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಕೂಡ ಪರಿಷ್ಕರಣೆ ಮಾಡಲು ಮುಂದಾಗಲಾಗ್ತಾ ಇದೆ. ಎದಕ್ಕಂದ್ರೆ ಈ ಒಂದು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲೂ ಕೂಡ ತುಂಬಾನೇ ಅಕ್ರಮ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಹೌದು ವೀಕ್ಷಕರೇ, ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಕೂಡ ಈ ಒಂದು ಯೋಜನೆಯಲ್ಲಿ ಲಾಭ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಒಬ್ರು ಓನರ್ ಇರ್ತಾರೆ, ಒಬ್ರು ಮಾಲೀಕರು 2-3 ಮನೆಯನ್ನು ಹೊಂದಿರ್ತಾರೆ. ಅವರ ಕುಟುಂಬದಲ್ಲಿ ಬೇರೆ ಬೇರೆ ಹೆಸರಿನಿಂದ ಗೃಹ ಜ್ಯೋತಿ ಯೋಜನೆ ಹೆಸರಲ್ಲಿ ಅವರು ಉಚಿತ ಕರೆಂಟ್ 200 ಯೂನಿಟ್ ಕೂಡ ಪಡೆದುಕೊಳ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಈ ಒಂದು ರೀತಿಯಲ್ಲಿ ಒಂದು ಪಂಚ ಗ್ಯಾರಂಟಿ ಯೋಜನೆಗಳ ಮಿಸ್ಯೂಸ್ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನೊಂದು ಕಡೆಗೆ ಅನೇಕರು ತಮಗೆ ಲಿಂಕ್ ಆಗಿದ್ದ ದೂರವಾಣಿ ಸಂಖ್ಯೆಗಳನ್ನು ಕೂಡ ಬದಲಾಯಿಸಿದ್ದಾರೆ. ಇದರಿಂದಾಗಿ ನಿಜವಾದ ಫಲಾನುಭವಿಗಳಿಗೆ ಸಕಾಲದಲ್ಲಿ ಯೋಜನೆ ತಲುಪುತ್ತಿಲ್ಲ ಎಂಬ ದೂರುಗಳು ಕೂಡ ಇವೆ. ತಾಲೂಕು ಮಟ್ಟದಲ್ಲಿ ತನಿಖೆ ಮಾಡಲಾಗುತ್ತೆ. ದುರುಪಯೋಗವನ್ನು ತಡೆಯಲು ಗ್ಯಾರಂಟಿ ಫಲಾನುಭವಿಗಳ ಹೆಸರು ದಾಖಲೆಗಳನ್ನ ಸಂಗ್ರಹಿಸುವ ಬಗ್ಗೆ ಸಲಹೆಗಳು ಬಂದಿದೆ ಅಂತಾನು ಕೂಡ ಹೇಳ್ಬಹುದು. ಪ್ರತಿ ತಾಲೂಕಿನಲ್ಲೂ ಇದನ್ನ ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಮರು ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಬಹುದು. ಇನ್ನು ಕೆಲವೇ ದಿನಗಳಿಂದ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಬರುತ್ತೆ. ಈ ಒಂದು ಯೋಜನೆಗೆ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಮತ್ತೆ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಈ ಒಂದು ಯೋಜನೆಗೆ ಆಕ್ಟಿವ್ ಈ ಕೆವೈಸಿ ಮಾಡಿಸಬೇಕಾ, ಎಲ್ಲ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಸಿಗಲಿದೆ. ಇನ್ನು ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಎಲ್ಲ ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ಎವೈ ಕಾರ್ಡ್ ಇದ್ದವರಿಗೆ ಮತ್ತೆ ಕೇಂದ್ರ ಸರ್ಕಾರದ ಪಡಿತರ ಚೀಟಿ ಹೊಂದಿದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನೋಡಿ, ಸದ್ಯಕ್ಕೆ 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಹೌದು, ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಪ್ರತಿ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ನೀಡಲಾಗ್ತಾ ಇದೆ. ಅದರ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಹೆಚ್ಚುವರಿ ರಾಗಿಯನ್ನ ವಿತರಣೆ ಮಾಡ್ತಾ ಇದೆ ಅಂತ ಸಚಿವರು ಹೇಳಿರುವಂತದ್ದು. ಇನ್ನು ಪ್ರಸ್ತುತ 6 ಕೆಜಿ ರಾಗಿ ಮತ್ತು 4 ಕೆಜಿ ಅಕ್ಕಿಯನ್ನು ವಿತರಿಸುವ ಪ್ರಕ್ರಿಯೆ ಕೂಡ ಸದ್ಯಕ್ಕೆ ನಡೀತಿದೆ ಎಂದು ಆಹಾರ, ನಾಗರಿಕ ಮತ್ತು ಸರಬರಾಜು ಇಲಾಖೆ ಸಚಿವರು KH ಮುನಿಯಪ್ಪ ಅವರು ಹೇಳಿರುವಂತದ್ದು. ನೋಡಿ, ಸದ್ಯಕ್ಕೆ ರಾಗಿ ವಿತರಣೆಯಲ್ಲಿನ ವಿಳಂಬಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ. ಅಕ್ಟೋಬರ್ ನಿಂದ ರಾಗಿ ವಿತರಣೆ ಆರಂಭ ಮಾಡಲು ಯೋಜನೆ ಮಾಡಲಾಗಿತ್ತು. ಆದ್ರೆ ನಮ್ಮಲ್ಲಿ ರಾಗಿ ದಾಸ್ತಾನು ಹೆಚ್ಚಾಗಿರೋದ್ರಿಂದ ಅದನ್ನೇ ಮುಂಚಿತವಾಗಿ ಜನರಿಗೆ ಕೊಡಬೇಕು ಅಂತ ವಿತರಣೆ ಆರಂಭ ಮಾಡಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಬೇಕು, ರಾಗಿಯನ್ನು ಸ್ವಚ್ಛಗೊಳಿಸಿ ಸರಿಯಾಗಿ ಬ್ಯಾಗಿಂಗ್ ಮಾಡಿ ವಿತರಿಸುವುದರಲ್ಲಿ ಸ್ವಲ್ಪ ತಡವಾಗಿದೆ. ಆದ್ರೂ ಕೂಡ ಫಲಾನುಭವಿಗಳಿಗೆ ಯಾವುದೇ ತಿಂಗಳ ಪಡಿತರ ತಪ್ಪೋದಿಲ್ಲ. ಬಾಕಿ ಇದ್ರೆ ಅದನ್ನು ಕೂಡ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂದಿರಾ ಕಿಟ್ಗೂ ಇದಕ್ಕೂ ಸಂಬಂಧವಿಲ್ಲ. ಆಹಾರ ಧಾನ್ಯ ಸರಿಯಾದ ಸಮಯಕ್ಕೆ ಗ್ರಾಹಕರಿಗೆ ತಲುಪಿಸ್ತೇವೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿರುವಂತದ್ದು. ಅಂದ್ರೆ ವೀಕ್ಷಕರೇ, ಇಲ್ಲಿ ಸದ್ಯಕ್ಕೆ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ. ಮತ್ತೆ ಜೂನ್ ತಿಂಗಳಲ್ಲೂ ಕೂಡ ಕರ್ನಾಟಕದಿಂದ ಯಾರಿಗಾದ್ರೂ ಬಾಕಿ ಉಳಿದಿದ್ರೆ, ಅಂದ್ರೆ ಒಂದು ಪಡಿತರ ಕೊಡೋದು ಬಾಕಿ ಇದ್ರೆ ಅದನ್ನು ಕೂಡ ಕರ್ನಾಟಕ ಸರ್ಕಾರದಿಂದ ವಿತರಣೆ ಮಾಡಲಾಗುತ್ತೆ. ಯಾರಿಗೂ ಕೂಡ ಇಲ್ಲಿ ಪಡಿತರ ವಿತರಣೆ ತಪ್ಪೋದಿಲ್ಲ ಅಂತ ಒಂದು ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು. ಇದೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಈ ತಿಂಗಳು ಮೇ ತಿಂಗಳಲ್ಲಿ ಎಲ್ಲಾ ಒಂದು ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ ಒಂದು ಅಪ್ಡೇಟ್ ಬಂದಿತ್ತು. ಆದ್ರೆ ವೀಕ್ಷಕರೇ, ಕೆಲವರಿಗೆ 1 ತಿಂಗಳದ್ದು ವಿತರಣೆ ಮಾಡಿದ್ದಾರೆ, ಕೆಲವರಿಗೆ 2 ತಿಂಗಳದ್ದು ವಿತರಣೆ ಮಾಡಿದ್ದಾರೆ. ಯಾರಿಗೆಲ್ಲ 1 ತಿಂಗಳದ್ದು ವಿತರಣೆ ಆಗಿದೆ ಅವರು ಮತ್ತೊಮ್ಮೆ ಬೆರಳಚ್ಚು ಕೊಡೋದರ ಮೂಲಕ, ಬಯೋಮೆಟ್ರಿಕ್ ಕೊಡೋದರ ಮೂಲಕ ಮತ್ತೊಮ್ಮೆ ಅವರು ಪಡಿತರವನ್ನ ಪಡ್ಕೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಕೂಡ ಆರಂಭವಾಗಲಿದೆ ಅಂತ ಹೇಳ್ಬಹುದು. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಕಿಟ್ ನ ಮೂಲಕ ಕೊಡೋದಾಗಿ ಆಹಾರ ಸಚಿವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಜೂನ್ ತಿಂಗಳಿಂದ ಇಂದಿರಾ ಕಿಟ್ ಪ್ರಾರಂಭವಾಗ್ತಾ ಇದೆ. ಇನ್ನು ವೀಕ್ಷಕರೇ, ಹೋಟೆಲ್ ನಲ್ಲೂ ಕೂಡ ಊಟ ತಿಂಡಿ ದರ ಮತ್ತೆ ಏರಿಕೆ ಆಗುತ್ತಾ? ನೋಡಿ, ಈ ಬಾರಿ ಕಾರಣ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ ಅಂತ ಅಲ್ಲ ವೀಕ್ಷಕರೇ, ಕನಿಷ್ಠ ವೇತನ ಏರಿಕೆ ಆಗ್ತಾ ಇದೆ. ಹೌದು, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಮಿಕರ ಕನಿಷ್ಠ ವೇತನ 60% ಏರಿಕೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಹೋಟೆಲ್ ತಿಂಡಿ ತಿನಿಸುಗಳ ದರ ಕೂಡ ಏರಿಕೆ ಆಗುತ್ತೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಯಾಕಂದ್ರೆ ಹೋಟೆಲ್ ಮಾಲೀಕರ ಸಂಘದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಮಸಾಲಾ ದೋಸೆ ದರ 120-130 ರೂಪಾಯಿ ದಾಟಬಹುದು. ಅಂದ್ರೆ ಇಡ್ಲಿ ಕೂಡ 30-40 ರೂಪಾಯಿಯಷ್ಟು ಮತ್ತೆ ಏರಿಕೆ ಆಗಬಹುದು. ಯಾಕಂದ್ರೆ ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನ 60% ಹೆಚ್ಚಳ ಮಾಡಿರೋದ್ರಿಂದ ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿ ಹೋಟೆಲ್ ಊಟ ತಿಂಡಿ ದರ ಏರಿಕೆ ಆಗಿದೆ, ಮತ್ತೊಂದು ಕಡೆಗೆ
ಕಾರ್ಮಿಕರ ಒಂದು ಕನಿಷ್ಠ ವೇತನ ಕೂಡ 60%ಗೆ ಹೆಚ್ಚಳ ಮಾಡಿರೋದ್ರಿಂದ ತಿಂಡಿ ತಿನಿಸುಗಳ ಹೋಟೆಲ್ಗಳಲ್ಲಿ ಬೆಲೆ ಏರಿಕೆ ಮಾಡೋದು ಅನಿವಾರ್ಯವಾಗಲಿದೆ ಅಂತ ಹೋಟೆಲ್ ಮಾಲೀಕರು ಹೇಳಿರುವಂತದ್ದು. 30 ರಿಂದ 40 ರೂಪಾಯಿಗೆ ಸಿಗ್ತಾ ಇದ್ದ 2 ಇಡ್ಲಿ 60 ರೂಪಾಯಿವರೆಗೂ ಏರಿಕೆ ಆಗಬಹುದು. ಮಸಾಲಾ ದೋಸೆ 100 ರೂಪಾಯಿದದ್ದು 120 ರೂಪಾಯಿಗೂ ಏರಿಕೆ ಆಗಬಹುದು. ಅದೇ ರೀತಿ ಊಟ ಸೇರಿ ಎಲ್ಲಾ ತಿಂಡಿ ತಿನಿಸುಗಳ ದರ ಕೂಡ ಮುಂದಿನ ಬರೋ ದಿನಗಳಲ್ಲಿ 30 ರಿಂದ 60% ವರೆಗೂ ಹೆಚ್ಚಳವಾಗಬಹುದು. ಇದರಿಂದ ಗ್ರಾಹಕರಿಗೆ ನೇರವಾಗಿ ಹೊರೆ ಬೀಳುತ್ತೆ. ಬೆಲೆ ಹೆಚ್ಚಳ ಮಾಡದಿದ್ರೆ ಹೋಟೆಲ್ ನಡೆಸೋದು ಕಷ್ಟವಾಗುತ್ತೆ ಅಂತ ಹೇಳಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ ಒಂದು ಕಡೆಗೆ. ಇದರ ಬೆನ್ನಲ್ಲೇ ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ನೋಡಿ, ಭಾರತ ಈಗ ಇನ್ಫ್ಲೇಷನ್ ನಲ್ಲಿ ಸಿಕ್ಕಾಕಿಕೊಂಡಿದೆ ಅಂತ ಹೇಳ್ಬಹುದು. ಹಣದುಬ್ಬರ ಈಗ ಗ್ರಾಹಕರಿಗೆ ಭಾರಿ ಹೊರೆ ಆಗಬಹುದು. ಯಾಕಂದ್ರೆ ತರಕಾರಿಗಳ ಬೆಲೆ ಏರಿಕೆ ಆಗ್ತಾ ಇದೆ, ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ, ಅಕ್ಕಿ ಬೆಲೆ ಏರಿಕೆ ಆಗ್ತಾ ಇದೆ. ಇತ್ತ ಕಾರ್ಮಿಕರ ಕನಿಷ್ಠ ವೇತನ ಕೂಡ ಏರಿಕೆ ಮಾಡಿರುವಂತದ್ದು. ಹೀಗಾಗಿ ಹೋಟೆಲ್ ಮಾಲೀಕರು ಸಂಬಳ ಕೂಡ ಜಾಸ್ತಿ ಕೊಡಬೇಕು ಕಾರ್ಮಿಕರಿಗೆ. ಇತ್ತ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಈಗ ನೋಡಿ, ಪೆಟ್ರೋಲ್ ಬೆಲೆ 1 ಲೀಟರ್ಗೆ 110 ರೂಪಾಯಿ ಗಡಿ ದಾಟಿದೆ. ಇನ್ನು ಡೀಸೆಲ್ ಬೆಲೆ 98 ರೂಪಾಯಿ 80 ಪೈಸೆ ಆಗಿರುವಂತದ್ದು ಮತ್ತೆ ಬೆಲೆ ಏರಿಕೆ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಅಂತಾನೆ ಹೇಳ್ಬಹುದು. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂತ ನೀವು ಕೇಳೋದಾದ್ರೆ, ಕೊಪ್ಪಳ, ಗದಗ ಮತ್ತು ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಈ ಭಾಗದಲ್ಲೂ ಕೂಡ ಅಲರ್ಟ್ ಕೊಡಲಾಗಿದೆ. ಗುಡುಗು ಸಿಡಿಲು ಸಮೇತ ಭಾರಿ ಮಳೆ ಆಗಲಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೋಲಾರ, ದಾವಣಗೆರೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲೂ ಕೂಡ ಗುಡುಗು ಸಿಡಿಲು ಸಮೇತ ಮಳೆ ಆಗೋದ್ರಿಂದ ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ. ಸೊ ಈ ಭಾಗದಲ್ಲಿ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಮಳೆ ಬೀಳುವಾಗ ಗುಡುಗು ಸಿಡಿಲು ಪ್ರಮಾಣ ಜಾಸ್ತಿ ಇದ್ರೆ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಹೋಗಬೇಡಿ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.